ನಮಸ್ಕಾರ ರೀಪ್ಪ ಎಲ್ರಿಗೂ. ನಿನ್ನೆ ಸಿಕ್ಕಾಪಟ್ಟೆ ಗಾಳಿಗೆ ಸಿಕ್ಕೊಂಡು ನನ್ನ ಫಜೀತಿ ಏನಾಗಿತ್ತು ಅಂತ ನಿಮಗೆ ಹಿಂದಿನ ವೀಡಿಯೋದಾಗ ಹೇಳೇನಿ. ಇವತ್ತು ಆ ಗಾಳಿಗೆ ಏನೇನು ಪರಿಣಾಮ ಆಗೈತಿ ಅಂತ ಒಂದು ಸಣ್ಣ ಸಣ್ಣ ಕ್ಲಿಪ್ ಅದಾವು, ನೋಡ್ಕೊಂಬರಂಬರ್ರಿ. ನೋಡ್ರಿ, ಎಳೆ ಬಾಳೆ ಗೊನೆಗಳು ಒಂದು 7-8 ಗೊನೆ ಹಿಂಗೆ ಗಿಡದ ಸಮೇತ ಮುರ್ಕೊಂಬಿದ್ದವ್ರಿ. ಅವೇನು ಕಡಿಯಾಕೆ ಬರಂಗಿಲ್ಲ, ಬಿಡಕ್ಕೆ ಬರಂಗಿಲ್ಲ. ಬಲ್ತರ ಕಡ್ದು ಕೊಡ್ಬೋದು ರೀ. ಇವು ಎಳೆವು ಅದನ್ನು ಒಯ್ಯಂಗಿಲ್ಲ, ಏನಿಲ್ಲ. ಸಿಕ್ಕಾಪಟ್ಟೆ ಲಾಸ್ ರೀ ಇದೆಲ್ಲ ನಮಗೆ. ಆಮೇಲೆ ಹಿಂಗೆ ಅಡಿಕೆ ಗಿಡಗಳು ಒಂದು 15-20 ಗಿಡ ಬುಡದ ಸಮೇತನ ಹಿಂಗೆ ಬಿದ್ದವ್ರಿ, ಫಲಕ್ಕೆ ಬಂದದ್ದು. ಇದು ಹಾಳು. ಒಂದು ಅರ್ಧ ಗೊಬ್ಬರ ಚೀಲ ಸಿಗ್ತಾವೆ ನೋಡ್ರಿ, ಒಂದೊಂದು ಗಿಡದ ಬುಡಕ್ಕೆ ಆರಿಸಿದ್ರೆ ಅಷ್ಟು ಮಾವಿನಕಾಯಿ ಉದುರೈತ್ರಿ ನಿನ್ನೆ ಗಾಳಿ ಹೊಡ್ತಕ್ಕೆ. ಅವೇನು ಹಣ್ಣಾಗಂಗಿಲ್ಲ, ಬಿಡಂಗಿಲ್ಲ, ತಿಂದಂಗಲ್ಲ, ಉಂಡಂಗಲ್ಲ. ಅದ್ರಾಗ ಒಂದು 15-20 ಮಾವಿನಕಾಯಿ ತಗೊಂಡು ಉಪ್ಪಿನಕಾಯಿಗೆ ಅಂತ ತೆಗೆದು ಇಟ್ಕೊಂಡಿದ್ರೆ ಅವನ್ನೆಲ್ಲ ಗಾಡ್ಯಾಗಿಟ್ಟು ಮತ್ತು ಹೊಲದ ಕಡೆಗೆ ಬಂದೆ. ಬದ್ನ್ಯಾಗ ಹೊಂಟನ್ರಿ, ಹಂಗೆ ಕಾಲಾಗ ಐತ್ರಿ ನಮ್ಮ ಬರ್ಮಪ್ಪ. ನೋಡಿ ಹಂಗೆ ಎದಿನ ಜಲ್ ಅಂದ್ಬಿಡ್ತೀರಿ ಅದನ್ನು ನೋಡಿ. ರೈತರು ಹೊಲಕ್ಕೆ ಹೋಗುವಾಗ ಹುಷಾರಾಗಿ ನೋಡ್ಕೊಂಡು ಓಡಾಡ್ರಿ. ಹಿಂಗೆ ಹಾವು ಹುಳ ಹುಟ್ಟಿ ಇರ್ತಾವೆ, ಯಾವುದಕ್ಕೂ ಹುಷಾರಾಗಿರ್ರಿ. ಮತ್ತು ಕಾಣಿಸ್ಕೊಬೇಡಪ್ಪ ಅಂತ ಕೈ ಮುಗಿದು ಅಲ್ಲಿಂದ ಮನೆಗೆ ಬಂದರೆ, ಮನೆಗೆ ಬರೋಷ್ಟೊತ್ತಿಗೆ ನಮ್ಮ ಅಣ್ಣರು ಸೋಯಾಬೀನ್ ಹಸ್ ಮಾಡತ್ತಿದ್ರು. ಇದು ನೋಡ್ರಿ, ಸೋಯಾಬೀನ್ ಕ್ಲೀನ್ ಮಾಡೋ ಮಿಷನ್ ಇದು. ಇದರ ಮ್ಯಾಲಿಂದ ಹಿಂಗೆ ಕಾಳು ಹಾಕಿದ್ರೆ ಕಾಳು ಒಂದು ಕಡೆಗೆ, ಸ್ವಚ್ಛ ಕಾಳು ಒಂದು ಕಡೆಗೆ, ಕಡ್ಡಿ ಕಸ ಕಲ್ಲು ಒಂದು ಕಡೆಗೆ, ಒಂದು ಕಡೆ ಧೂಳು ಬೀಳ್ತತ್ರಿ. ಇವತ್ತಿನ ವಿಡಿಯೋ ಇಷ್ಟ ಐತ್ರಿ, ನೋಡಿರಿ. ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಫಾಲೋ ಮಾಡಿರಿ, ಕಮೆಂಟ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಓಕೆ, ಬಾಯ್.